ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲೌಸಲ್ಲಿ ಹಿಂಭಾಗ ಮತ್ತು ಹಿಂಭಾಗನ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ. ಆನಂತರ ನಾವು ಸ್ಲೀವಲ್ಲಿ ಸರಿಯಾಗಿ ಕಟಿಂಗ್ ಮಾಡ್ಕೊಳ್ಳದೆ ಹೋದರೆ ಆ ಬ್ಲೌಸು ನೋಡೋದಕ್ಕೆ ಸರಿಯಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಯಾಕಂದರೆ ಬ್ಲೌಸಲ್ಲಿ ಮುಂದೆ ಕಂಕಳಿನ ಹತ್ತಿರ ಸ್ವಲ್ಪ ಕುಪ್ಪೆ ಕುಪ್ಪೆ ಮುದುಡ್ಕೊಂಡು ಆಗೋದು, ಉಬ್ಕೊಂಡು ನಿಲ್ಲೋದಾದರೆ ಬ್ಲೌಸು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಯಾವುದು ಆಗಬಾರ್ದಂದ್ರೆ ನಾವು ಇವಾಗ ಸ್ವಲ್ಪ ಟಿಪ್ಸ್ ಮುಖಾಂತರ ನಾವು ಅದನ್ನು ಕಲ್ತ್ಕೊಂಡ್ರೆ ಅದನ್ನು ಸರಿ ಮಾಡ್ಕೋಬೋದು. ಮೊದಲು ನಾವು ಬ್ಲೌಸ್ ಪೀಸ್ನ 4 ಮಡಿಕೆ ಮಾಡಿ ನಾವು ಹಾಕ್ಕೊಂಡು ಇಟ್ಕೋಬೇಕು. ಆ ನಂತರ ನಮ್ಮ ಸ್ಲೀವ್ ನಾವು ಯಾವುದು ಉದ್ದನ್ ತೋಳು ಇಟ್ಕೊತೀವೋ ಏನು ಶಾರ್ಟ್ ಸ್ಲೀವ್ ಇಟ್ಕೊತೀವೋ ನೋಡಿಕೊಂಡು ಆ ಸ್ಲೀವ್ನ ಅಳತೆಯೊಳಗೆ ನಾವು ತಗೋಬೇಕಾಕತಿ. ಇದು 9 ಇಂಚ್ ಇದ್ದರೆ ನಾವು 1 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಅಂತ ನಾವು ಮೆಜರ್ಮೆಂಟ್ ಮಾಡಿಕೊಂಡು ನಾವು ಅದನ್ನ ಅಳತೆ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಆ ನಂತರ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿಂದ ಉದ್ದನ ತೋಳಿಗೆ ಆದರೆ ನಾವು 3ರಿಂದ 3.5 ಇಂಚಿನಷ್ಟು ಡೌನ್ ತಗೋಬೇಕಾಕತಿ. ಶಾರ್ಟ್ ತೋಳಿಗಾದರೆ ನಾವು 2ರಿಂದ 2.5 ಅಷ್ಟು ನಾವು ತಗೋಬೇಕಾಕತಿ. ಇದು ಕಂಪಲ್ಸರಿ, ಯಾಕಂದರೆ ಒಂದೊಂದು ಬ್ಲೌಸಲ್ಲಿ ಒಂದೊಂದು ಮೆಜರ್ಮೆಂಟ್ ಇರ್ತವೆ. ಅದನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು. ಆ ನಂತರ ನಮ್ಮ ತೋಳಿನ ಅಗಲ ಎಷ್ಟಿದೆ ಅಂತ ನೋಡಿ ಅದನ್ನು ನಾವು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಕೂಡ ಮಾಡ್ಕೋಬೋದು. ನಮ್ಮ ಟೇಪ್ ಇದ್ದರೆ ಅದನ್ನು ಕೂಡ ನಾವು ಇಟ್ಕೊಂಡು ಅಳತೆ ಮಾಡ್ಕೋಬೇಕು. ಇಲ್ಲಿ 5 ಬಂದತಿ, ನಾವು 5 ಇಟ್ಕೊಂಡು ಅದಕ್ಕೆ 2 ಅಥವಾ 1.5 ಇಂಚಿನಷ್ಟು ನಾವು ಮಾರ್ಜಿನ್ಗೆ ಬಿಡಬೇಕಾಕತಿ. ನೀವು ಯಾವ ರೀತಿ ಬಿಟ್ಕೊತೀರ, ನಿಮ್ಮ ಒಂದು ಮಾರ್ಜಿನ್ ಜಾಸ್ತಿ ಹೇಳಬೇಕಂದ್ರೆ 2 ಅಥವಾ 1.5 ಅಷ್ಟು ಇಟ್ಕೊಂಡ್ರೆ ಸಾಕು. ಜಾಸ್ತಿ ಇಟ್ಕೊಂಡ್ರೆ ಅಲ್ಲಿ ಮಡಿಸ್ದಂಗೆ ಆಗುತ್ತೆ. ಆ ನಂತರ ಮೇನ್ ಇಂಪಾರ್ಟೆಂಟ್ ಟಿಪ್ ಅಂದರೆ ಇದು, ಏಕೆಂದರೆ ನಾವು ಶೋಲ್ಡರ್ ಅಟ್ಯಾಚಿಂದ ನಾವು ಸರಿಯಾಗಿ ನಮ್ಮ ಕಂಕಳಿನ ಎಲ್ಲಿ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ನಾವು ಸರಿಯಾಗಿ ಟೇಪ್ ಮುಖಾಂತರ ಸರಿಸ್ಕೊತ ಬಂದು ನಾವು ಅಳತೆ ಮಾಡಿ ಇಟ್ಕೋಬೇಕು. ಅದು ಎಷ್ಟು ಬರ್ತೈತಿ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಕತಿ. ಅದನ್ನು ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನನಗೆ 8 ಬಂದತಿ, ಅದು 8 ಎಲ್ಲಿವರೆಗೂ ಬರ್ತೈತಿ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಮುಂದೆ 1.5 ಅಥವಾ 2 ಇಂಚಿನಷ್ಟು ನಾವು ಮಾರ್ಜಿನ್ಗೆ ಬಿಡಬೇಕಾಕತಿ. ಇದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಸ್ಲೀವ್ ಅಳತೆ ತಗೊಳ್ದೇ ಹಾಗೆ ಮಾಡಿದರೆ ಆಮೇಲೆ ನಮಗೆ ಹಿಡ್ದಂಗೆ ಆಗೋದು, ಜಗ್ದಂಗೆ ಆಗೋದು, ಆ ರೀತಿಯಾಗಿ ಸಮಸ್ಯೆ ನಾವು ಕಟ್ ಮಾಡಿ ಹೊಲ್ಕೊಂಡ್ಮೇಲೆ ಬರ್ತೈತಿ. ಅದಕ್ಕೋಸ್ಕರ ಅದು ಬ್ಲೌಸ್ ಎಷ್ಟು ಸುತ್ತಳತೆ ಇದೆಯೋ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂತಂದರೆ ಈ ಮಾರ್ಕಿಂಗ್ನ ನಾವು ಜಾಸ್ತಿ ಅಗಲವಾಗಿ ತಗೊಂಡು ಕೆಳಗಡೆ ಡೌನಿಂಗ್ ಮಾಡ್ಕೊತ ಹೋದರೆ ಅಲ್ಲಿ ಜಾಸ್ತಿ ಕುಪ್ಪೆ ಬರ್ತೈತಿ. ಅದಕ್ಕೋಸ್ಕರ ನಾವು ಸ್ವಲ್ಪ 1.5 ಇಂಚಿನಷ್ಟು ಮುಂದೆ ಹೋಗಿ ನಾವು ಡೌನಿಂಗ್ ತೊಗೊಂಡ್ರೆ ಅಲ್ಲಿ ಕುಪ್ಪೆ ಬರೋದಿಲ್ಲ. ಅದು ಯಾಕೆ ನಾವು ಮಾಡ್ತೀವಿ ಅಂತಂದರೆ ನಾವು ಬ್ಲೌಸಲ್ಲಿ 1 ಇಂಚು 1.25 ಇಂಚು ನಾವಲ್ಲಿ ರೌಂಡ್ ಶೇಪ್ ತೊಗೊಂಡಿರ್ತೀವಲ್ಲ, ಆ ರೌಂಡ್ ಶೇಪ್ಗೆ ಈ ರೌಂಡ್ ಶೇಪ್ ಹೊಂದಿಕೆ ಆಗಬೇಕು. ಅಂದಾಗ ಅಲ್ಲಿ ಆ ರೀತಿಯಾಗಿ ಉಬ್ಕೊಂಡು ನಿಲ್ಲೋದಿಲ್ಲ. ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡ್ರೆ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರ್ತೈತಿ. ಯಾವುದೇ ಕುಪ್ಪೆ ಅಂತ ಬರೋದಿಲ್ಲ. 1-2 ಬ್ಲೌಸ್ ಆ ರೀತಿ ಆಕವು, ನಮಗೆ ರೂಢ ಆದಮೇಲೆ ಅದು ಸರಿ ಹೋಗ್ತೈತಿ ಅಂತ ನಾನು ಹೇಳ್ತೀನಿ. ಇದೇ ರೀತಿಯಾಗಿ ನಾವು ಮೇಲ್ಗಡೆಯಿಂದ ಸ್ವಲ್ಪ ಅರ್ಧ ಇಂಚಿನಷ್ಟು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು, ಏಕೆಂದರೆ ಅದು ಫ್ರಂಟು. ಅದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿಂದ ನಾವು ಇನ್ನು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಈ ಕಡೆ ಒಂದು ಲೈನ್ ಮಾಡಿದ್ದೇವಲ್ಲ ಆ ಲೈನ್ನ ತೆಗೆದುಬಿಡೋಣ. ಆ ನಂತರ ಮೇಲ್ಗಡೆ ಶೇಪ್ ತಗೊಂಡೇವಲ್ಲ ಆ ಶೇಪ್ಗೆ ನೀಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡಿದೆವೋ ಅಲ್ಲಿಗೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಕತಿ. ಆಮೇಲೆ ಕಟ್ ಮಾಡಿ ತೆಗೆದ್ರೆ ಮುಗೀತು ನಮ್ಮ ಸ್ಲೀವ್ ಕಟಿಂಗ್. ತುಂಬ ಈಸಿ, ಆದರೆ ಸ್ವಲ್ಪ ನಾವು ಆ ಟ್ರಿಕ್ಸ್ನ ಸ್ವಲ್ಪ ಯೂಸ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ಹೊಲಿಬೇಕಾದ್ರೆ ಆವಾಗ ತುಂಬ ಪರ್ಫೆಕ್ಟ್ ಆಕತಿ. ನೀವು ಕೂಡ ಒಂದು ಸರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಪ್ರಾಬ್ಲಮ್ಸ್ ಅಂತ ಇದ್ದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆನಂತರ ನನ್ನ ಮುಂದಿನ ವೀಡಿಯೋನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಆರಿ ವರ್ಕ್ ಮಾರ್ಕಿಂಗ್ ಬಗ್ಗೆನೇ ಹೇಳ್ಕೊಡ್ತೀನಿ. ಒಂದಿಬ್ಬರು ನನಗೆ ತುಂಬ
ಕಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೋಸ್ಕರನೇ ನನ್ನ ಸಿಸ್ಟರ್ಸ್ಗೋಸ್ಕರನೇ ನಾನು ನಿಮಗೆ ಆರಿ ವರ್ಕ್ ಮಾರ್ಕಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಅದಕ್ಕೆ ಉತ್ತರಿಸ್ತೇನೆ. ಇಷ್ಟೇ ನಮ್ಮ ಸ್ಲೀವ್ ಕಟ್ಟಿಂಗ್. ತುಂಬ ಈಸಿ ಆಗೈತಿ. ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಥರ ನಾಚ್ ಹಾಕ್ಕೋಬೇಕು. ಯಾಕಂದರೆ ಹೊಲಿಬೇಕಾದ್ರೆ ನಾವು ಈ ನಾಚ್ ನಮಗೆ ಸೆಂಟ್ರ್ ಪಾಯಿಂಟಿಗೆ ಅನುಕೂಲ ಆಕತಿ. ಇದಿಷ್ಟು ಕಟ್ ಮಾಡಿದ ಮೇಲೆ ಇಲ್ಲೇ ನಾನು ಕೆಳಗಡೆ ಒಂದು ಮಾರ್ಕ್ ಮಾಡೀನಲ್ಲ, ಅದನ್ನೇ ನಾವು ಇವಾಗಲಾದರೂ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹೊಲಿಬೇಕಾದ್ರೆ ಹೇಳಿದ್ನಲ್ಲ, ಅವಾಗಲಾದರೂ ಕಟ್ ಮಾಡ್ಕೋಬೋದು. ಇವಾಗಲೇ ಕಟ್ ಮಾಡಿದರೆ ನಾವು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗಮನಿಸ್ತೇನೆ ಹೊಲಿದು ಬಿಟ್ಟರೆ ಮತ್ತೆ ನಾವು ರಿಮೂವ್ ಮಾಡಬೇಕಾಕತಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೊಲಿಬೇಕಾದ್ರೇ ಮಾಡೋದು. ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೋಡಿ. ಈ ಮಾರ್ಕ್ನ ನಾವು ಯಾವ ರೀತಿ ಮಾರ್ಕ್ ಮಾಡಿದನೋ ಎರಡೂ ಸ್ಲೀವ್ನು ಕೂಡ ನಾವು ಹಿಡ್ಕೊಂಡು ನಾವು ಆ ಮಾರ್ಕಿಗೆ ನಾವು ಕಟ್ ಮಾಡಿ ತೆಗೆದ್ರೆ ನಮ್ಮ ಇದು ಫ್ರಂಟ್ ಆಕತಿ, ಅದು ಬ್ಯಾಕ್ ಆಕತಿ. ನಾವು ಯಾವಾಗಲೂ ಫ್ರಂಟಿಗೆ ಮಾತ್ರನೇ ನಾವು ಈ ರೀತಿಯಾಗಿ ಕಟ್ ಮಾಡಿ ತೆಗೆಯೋದು. ಇದು ನಮ್ಮ ಸ್ಲೀವ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಪರ್ಫೆಕ್ಟಾಗೇ ಬರ್ತೈತಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮುಂದಿನ ವೀಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಖಂಡಿತವಾಗ್ಲೂ ಆರಿ ವರ್ಕ್ ಬಗ್ಗೆನೇ ಹೇಳ್ಕೊಡ್ತೀನಿ. ನಾನು ಮಾರ್ಕಿಂಗ್ ಹೇಳ್ಕೊಡ್ತೀನಿ. ನನಗೆ ಕಮೆಂಟ್ ಮಾಡಿದ್ರು ಮಾರ್ಕಿಂಗ್ ಬಗ್ಗೆ ಹೇಳ್ಕೊಡಿ, ಆರಿ ವರ್ಕ್ ಬಗ್ಗೆ ಹೇಳ್ಕೊಡಿ ಅಂತ. ಖಂಡಿತವಾಗ್ಲೂ ಅವ್ರಿಗೋಸ್ಕರನೇ ನಾನು ಆರಿ ವರ್ಕ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಸ್ಲೀವ್ ಕಟ್ಟಿಂಗ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.